2 ಪಂಚಾಯತಿಗೆ ಸಾಕಾಗ್ತದೆ. ಕೊಂಡ್ಲಿ ಮತ್ತು ಈ ಕೊಂಡಿಕೆರೆಗೆ ಅದು ನೀರಿಗೆ ಇಲ್ಲ ಅದು ಸ್ವಲ್ಪ ಅದು ಎತ್ತುವಂಗೆ ಆಗ್ತಾ ಇದೆ. ಅಲೋಕೇಶನ್ ಮಾಡಿರೋದು ನಾವು ಅಷ್ಟು ಎಲ್ಲ ಕೆರೆಗೂ ಈಗ ನಾವು ಮಠ ಗಂಗೆ ಇಂಪಾರ್ಟೆಂಟ್ ಮಾಡಿದ್ದೀವಿ. ಅದಕ್ಕೂ ನೀವು ಫುಲ್ ಪ್ರಮಾಣದಲ್ಲಿ ಮಾಡಿದ್ದೀವಿ. ಅದಕ್ಕೂ 40% ನೀರು ಮಾತ್ರ ಅದಕ್ಕೆ ಹೋಗಂಗೆ ಮಾಡಿರ್ತಕ್ಕಂಥದ್ದು. ಈಗ ದೊಡ್ಡಗುಣಿ ಕೆರೆ ಮಾಡಿದಾಗ ದೊಡ್ಡಗುಣಿ ಕೆರೆ ತುಂಬಲೇ ಇಲ್ಲ. ಈಗ ಕ್ಲೀನಾಗೆ ಅಂಡರ್ಗ್ರೌಂಡ್ ವಾಟರ್ ಚಾರ್ಜ್ ಆಗುತ್ತೆ. 6 ತಿಂಗಳು ಒಂದೇ ಸಮ ನೀರು ಹೊಡೆದಾಗ ಆಟೋಮೆಟಿಕಲಿ ಅಂಡರ್ಗ್ರೌಂಡ್ ವಾಟರ್ ಚಾರ್ಜ್ ಆಗುತ್ತೆ. ಅದರಿಂದ ಅಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಬಗೆಹರಿಯುತ್ತೆ. ಅದು ನಾವು ಕುಡಿಯೋಕ್ಕೆ ನೀರು ಕೊಡೋಕ್ಕಾಗ್ತಿಲ್ಲ. ಅಂತಂದರೆ ಈಗ ಸಬ್ಸಿಡಿಯಾಗಿ ಕುಡಿಯೋಕ್ಕೆ ನೀರು ಕೊಡ್ತೀವಿ. ರೈತರು ಚೆನ್ನಾಗಿದೆ, ಒಳ್ಳೆ ಅಂತರ್ಜಲ ಇಂಪ್ರೂವ್ ಆಗಿದೆ. ಅದ್ರ ಬಗ್ಗೆ ಹೇಳೋಕ್ಕೋಗಲ್ಲ. ಅವರ ಕೆಲಸದ ಸ್ಟೇಟ್ಮೆಂಟ್ ಕೊಡೋದು, ಅವರಷ್ಟು ಕೊಡೋದು, ಇವರಷ್ಟು ಕೊಡೋದು, ಅದರಿಂದ ಏನು ಯೂಸ್ ಆಗೋಲ್ಲ. ನಿಮಗೆ ಆಹಾರ ಹಾಕ್ತೀವಿ ಅಷ್ಟೇ. ಪತ್ರಿಕಾರ್ಥಿಗಳಿಗೆ ನಾವು ಆಹಾರ ಹಾಕ್ತೀವಿ. ನೀವು ಅವ್ರ ಮೇಲೆ ಬೈಕ್ ಬೈತೀರ, ನೀವು ಅವ್ರ ಮೇಲೆ ಬೈಕ್ ಬೈತೀರ. ಅದರಿಂದ ಏನಾರ ಬೆನಿಫಿಟ್ ಆಗೋದಾದರೆ ಬೇಕಾದ್ರೆ ಹೇಳೋಣ. ನಿಮ್ದು ಏನೂ ಆಗಲ್ಲ. ಯಾಕೆ ಕೊಡಬೇಕು? ನೀವು ಪರವಾಗಿದ್ದೀರಾ?